ಸಮ್ಮೇಳನ 2024 ಅಕ್ಷರಧಾಮ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನದ ಈ ಒಂದು ವೇದಿಕೆಯಲ್ಲಿ ಆಸೀನರಾದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಬಸವರಾಜ್ ಕುಮಾರಸ್ವಾಮಿ ಹಾಗೂ ಈಗ ತಾನೇ 2 ವರ್ಷಗಳಲ್ಲಿ ಈ 2 ವರ್ಷಗಳನ್ನು ಮುಗಿಸಿದಂಥ ಶ್ರೀಯುತ ಎಸ್ ಸಿ ಮುಚ್ಚಳ್ಳಿ ಸರ್ ಅವರೇ ಹಾಗೂ ಡಾಕ್ಟರ್ ಶ್ರೀ ಹಿರೇಮಠ ಅವರೇ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಶಿಕ್ಷಕ ಬಂಧು ವರ್ಗದವರೇ ಹಾಗೂ ಎಲ್ಲ ತಾಯಂದಿರೇ ಹಾಗೂ ವೇದಿಕೆ ಮೇಲೆ ನಿರೂಪಣೆಯನ್ನು ಮಾಡಲಿರುವಂಥ ಜನಪ್ರಿಯ ನಿರೂಪಿಕೆಯವರೇ ಹಾಗೂ ಪತ್ರಕರ್ತರೆಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂಥ ಅವರಿವರನ್ನರೇ ಎಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನು ಹೇಳ್ತಾ ನನಗೆ ಗೊತ್ತಿರುವಂತಹ ವಿಷಯ ಅಂತಂದ್ರೆ ಶಿಕ್ಷಣದಲ್ಲಿ ಮಹಿಳೆಯ ಪಾತ್ರ. ಈ ಒಂದು ವಿಷಯ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಈಗ ಅಕ್ಷರಧಾಮ ಸಾವಿತ್ರಿಬಾಯಿಯವರ ಮತ್ತು ಫುಲೆ ಜನ್ಮ ದಿನಾಚರಣೆಯಲ್ಲಿ ನಾವು ಮಹಿಳೆಯರಾಗಿ ಯಾವ ರೀತಿ ಈ ಶಿಕ್ಷಣದಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಬೇಕು ಅನ್ನುವಂಥದ್ದನ್ನ ಅಕ್ಷರಶಃ ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಇದು. ಈಗಾಗಲೇ ನೋಡಿದ್ದೀವಿ ನಾವು ಪ್ರಾಚೀನ ಕಾಲದಲ್ಲಿ ಒಂದು ತನ್ನ ಮನುಸ್ಮೃತಿಯಲ್ಲಿ ಹೇಳಿದ್ದನ್ನು ನೋಡಿದ್ದೀವಿ. ಏನು ಸ್ತ್ರೀಯರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬಾರ್ದು, ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದನ್ನ ನೋಡಿದ್ದೀವಿ. ಆದ್ರೆ ಅದೇ ಹಿಂದಿನ ಕಾಲಕ್ಕೆ ನಾವು ನೋಡಿದಾಗ ಅನಿಸ್ತಾ ಇದೆ, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಷ್ಟು ತನ್ನ ಒಂದು ಎಲ್ಲ ರೀತಿಯನ್ನು ನಿಭಾಯಿಸಿಕೊಳ್ಳುವಂತ ಒಂದು ಹೊಚ್ಚಿಪಟ್ಟಣದ ಒಂದು ಸೌಲಭ್ಯಗಳು ಇವತ್ತಿನ ಮಹಿಳೆ ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ ಅದೇ ರೀತಿಯಾಗಿ ನಾವು ನೋಡ್ತೀವಿ. ಈಗ 12ನೇ ಶತಮಾನದಲ್ಲೂ ಸಹಿತ ವಚನಕಾರ್ತಿಯರಿಗೆ ಶಿವಸೇನೆಯರಿಗೆ ಆ ಒಂದು ವಚನದ ಕಾಲಘಟ್ಟದಲ್ಲಿ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದ್ದನ್ನ ನಾವು ನೋಡ್ತೀವಿ. ಅಂತ ಒಂದು ಕಾಲಘಟ್ಟದಲ್ಲಿನೇ ವೀರಾಂಗಣಿ ಅಕ್ಕಮಹಾದೇವಿ ಸಹಿತ ಒಬ್ಬ ಪ್ರಪ್ರಥಮ ಕವಿತ್ರಿಯಾಗಿ ಹೊರಬಂದದ್ದನ್ನು ನಾವು ನೋಡ್ತೀವಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಟಿದಳು ಎಂದಯ್ಯ ಅನ್ನುವಂಥ ಮಾತನ್ನ ತನ್ನ ಒಂದು ವಚನದಲ್ಲಿ ಸ್ಪಷ್ಟಪಡಿಸಿದ್ದನ್ನ ನೋಡ್ತೀವಿ. ಹಾಗೆ ಇವತ್ತಿನ ಒಂದು ಕಾಲಘಟ್ಟದಲ್ಲೂ ಸಹಿತ ಮಹಿಳೆ ಶಿಕ್ಷಣದಲ್ಲಿ ಒಂದು ಮಹತ್ವದ ಪಾತ್ರವನ್ನ ವಹಿಸಿಕೊಂಡು ಮುನ್ನಡೆದದ್ದನ್ನು ನಾವು ನೋಡ್ತೀವಿ. ಆಡು ಮುಟ್ಟದ ಸೊಪ್ಪಿಲ್ಲ, ಸ್ತ್ರೀಯರು ಪ್ರವೇಶಿಸದ ಒಂದು ಕ್ಷೇತ್ರವಿಲ್ಲ ಅನ್ನುವಂಥ ಒಂದು ಮಾತನ್ನ ನೋಡ್ಬೋದು. ಈ ಸ್ತ್ರೀಯರಿಗೆ ಬೆನ್ನೆಲುಬಾಗಿ ನಿಂತವರು ಅಂತಂದ್ರೆ ಪುರುಷರು, ಮನೆಯಲ್ಲಿರುವಂಥ ಅಣ್ಣಂದರಾಗಲಿ ತಮ್ಮಂದರಾಗಲಿ ಅಥವಾ ಪತಿಯಾಗಲಿ ಬೇರೆ ಎಲ್ಲ ರೀತಿಯಲ್ಲಿ ಇವತ್ತು ಮಹಿಳೆಯರಿಗೆ ಬಹಳ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಹಿಳೆಯರು ಬಹಳ ಮುನ್ನಡೆದಿದ್ದಾರೆ. ಮೊದಲಿನ ಕಾಲದಲ್ಲಿ ನೋಡ್ತಿದ್ವಿ, ಏನು ಹೆಣ್ಮಕ್ಳು ಬರೀ ಅಡಿಗೆ ಮನೆ ನಿಂತ್ಕೊಂಡು 4 ಗೋಡೆಗಳ ಮಧ್ಯೆ ನಿಂತ್ಕೊಂಡು ತನ್ನ ಕೆಲಸವನ್ನು ನಿಭಾಯಿಸಿಕೊಂಡು ಸಾಕಾಗಿತ್ತು ಅನ್ನುವಂಥ ವಿಚಾರ ಅವಾಗಿತ್ತು. ಆದರೆ ಈಗ ಏನಾಗ್ತಾ ಇದೆ, ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ತಂತ್ರಜ್ಞಾನನೂ ಬೆಳೀತಾ ಇದೆ, ಆಧುನಿಕ ಎಲ್ಲ ಸೌಲಭ್ಯಗಳು ಬೆಳೀತಾ ಇದ್ದಾವೆ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಪುರುಷ ಆಗಲಿ ಮಹಿಳೆಯಾಗಲಿ ಇಬ್ಬರು ಸೇರಿ ಒಂದು ರೀತಿಯಲ್ಲಿ ಜವಾಬ್ದಾರಿಯನ್ನು ಒಂದು ವಹಿಸಿಕೊಂಡು ಮುನ್ನಡೆದಾಗ ಮಾತ್ರ ಇವತ್ತು ಜೀವನದ ಬದುಕು ಸಾಗ್ತಾ ಇದೆ. ಹಾಗಾಗಿ ಮಹಿಳೆಯರು ಸಹಿತ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಈಗ ನೋಡ್ತೀವಿ ನಾವು ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಅದ್ರಂತ ಕಲ್ಯಾಣ ಚಾವಲ ಆಗಲಿ, ಒಂದು ಇಂದಿರಾ ಗಾಂಧಿ ಆಗಲಿ, ಮತ್ತೆ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುವಂತ ನಮ್ಮ ಸುಧಾಮೂರ್ತಿ ಅವರು ಮೇಡಮರಾಗಲಿ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಇವತ್ತು ಮಹಿಳೆಯರು ಮುಂದೆ ಬಂದದನ್ನ ನೋಡ್ತೀವಿ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹಿತ ಇರುವಂತಹ ಎಷ್ಟೋ ಮಹಿಳೆಯರು ಸಹಿತ ಶಿಕ್ಷಣ ಕ್ಷೇತ್ರದಲ್ಲಿ ಸಹಿತ ಬಹಳ ಒಂದು ಪ್ರಾಮಾಣಿಕದ ವರ್ಕನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಮಾರಂಭ ನೋಡಿದ್ರೆ ಅನ್ನಿಸ್ತಾ ಇದೆ, ಆ ಸಾವಿತ್ರಿಬಾಯಿ ಫುಲೆಯವರು ಅವರಿಗೆ ಸಹಿತ ಬೆನ್ನೆಲುಬಾಗಿ ಜ್ಯೋತಿಬಾ ಫುಲೆಯವರು ಸಹಕರಿಸಿದ್ರು ಅಂತ ಹೇಳಿದ್ರೆ ಅವ್ರು ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿದ್ರು. ಆ ಎಲ್ಲಾ ಕಷ್ಟಗಳನ್ನ ಒಂದೇ ಎರಡೇ ಆ ಕಷ್ಟಗಳನ್ನ ನೋಡಿದ್ರೆ ನಮಗೆ ಅನ್ನಿಸ್ತಾ ಇದೆ, ಇವತ್ತು ನಾವು ಮಹಿಳೆಯರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಿಲ್ಲೊಂದು ಶಿಕ್ಷಣ ಕ್ರಾಂತಿಯನ್ನ ಮಾಡಲೇಬೇಕು ಅನ್ನುವಂತ ಒಂದು ಇಚ್ಛೆ ಆಸಕ್ತಿ ಮೂಡ್ತಾ ಇದೆ. ಯಾಕಂತಂದ್ರೆ ಆ ಒಂದು ಶಿಕ್ಷಣವನ್ನು ಕೊಡುವಂತ ಆ ಒಂದು ನಿಟ್ಟಿನಲ್ಲಿ ಮೇಡಮ್ ಸಾವಿತ್ರಿಬಾಯಿ ಅವರು ಸಹಿತ ಎಷ್ಟು ಕಷ್ಟಪಟ್ಟರು, ನಿಜವಾಗ್ಲೂ ಬಹಳ ಕಷ್ಟಪಟ್ಟರು. ಅವ್ರ ಕಷ್ಟ ನೋಡಿದ್ರೆ ಎಲ್ಲ
ಘಟ್ಟಕ್ಕೆ ನಾವು ಬರ್ತಾ ಇದ್ದೀವಿ. ಎಷ್ಟು ಕಷ್ಟ ನಿಜವಾಗ್ಲು. ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ. ಆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸಮಾಜವನ್ನು ಸುಧಾರಣೆ ಮಾಡಬೇಕು, ಮಗುವನ್ನು ಮುಂದೆ ತರಬೇಕು, ಒಳ್ಳೆಯ ಉದ್ದೇಶ, ನಿಜವಾಗ್ಲೂ ಒಳ್ಳೆಯ ಉದ್ದೇಶ. ಆದರೆ ಆ ವೇಸ್ಟ್ ಸಗಣಿಯನ್ನು ಎತ್ತೋದಾಗ್ಲಿ, ಗಲ್ಲನ್ನ ಹಾಕೋದಾಗ್ಲಿ, ಬ್ಯಾಗ್ ಮೇಲೆ ಒಂದು ಸೀರೆಯನ್ನು ಇಟ್ಕೊಂಡು ಯಾವಾಗಲೂ ಓಡಾಡುವಂತ ಪರಿಸ್ಥಿತಿ ಇತ್ತು. ಯಾಕಂತಂದ್ರೆ ನಾವು ಯಾವ ರೀತಿಯಾಗಿ ಮಕ್ಕಳ ಮುಂದೆ ಒಬ್ಬ ಆದರ್ಶ ಶಿಕ್ಷಕಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಮಗೆ ನಿಜವಾಗ್ಲೂ ತಿಳಿಸಿಕೊಟ್ಟಂತ ಅವು ಅಂತ ಒಂದು ಪ್ರೇರಣೆ, ಅಂತ ಒಂದು ಶಕ್ತಿ ಇವತ್ತು ಮಹಿಳೆಯರಲ್ಲಿ ಇವತ್ತು ಅದು ಬರಬೇಕಾಗಿದೆ. ಇವತ್ತು ನೋಡ್ತೀವಿ ಶಾಲೆಗಳಲ್ಲಿ ಸಿಕ್ಕ ನೋಡ್ತೀವಿ, ಶಾಲಾ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹೆಣ್ಮಕ್ಳ ಸಂಖ್ಯೆ ಬಹಳ ಕಡಿಮೆ ಇತ್ತು. ಯಾಕಂತಂದ್ರೆ ನಾವು ಏನಿರಲಿಲ್ಲ, ಸ್ವಲ್ಪ ಬಾಲ್ಯ ವಿವಾಹ ಇಂಥವೆಲ್ಲ ಜಾಸ್ತಿ ಆಗ್ತಾ ಇತ್ತು. ಈಗೂ ಸರಿ ಆಗ್ತಾ ಇದ್ದವು, ಈಗೂ ಇಲ್ಲ ಅಂತಿಲ್ಲ. ಅವನ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಂಡು ಹೋದಾಗ ಏನಾಗ್ತದ, ಆ ಹೆಣ್ಣು ಮಕ್ಕಳ ಪ್ರತಿಭೆ ಅನಾವರಣಗೊಳ್ತದ. ನೋಡ್ತೀವಿ ನಾವು ಕಲೋತ್ಸವದಲ್ಲಿ ನೋಡ್ತೀವಿ, ಎಷ್ಟೆಲ್ಲಾ ಪ್ರತಿಭೆಗಳು ಹೊರ ಬರ್ತಾ ಇದ್ದೇವೆ. ಇಂಥ ಎಲ್ಲ ಪ್ರತಿಭೆಗಳು ಹೊರ ಬರಬೇಕಾದ್ರೆ ಅದರ ಹಿಂದೆ ಶ್ರಮ, ಕಷ್ಟ ಎಲ್ಲವನ್ನ ಮಹಿಳೆಯರು ಮಾಡಲೇಬೇಕಾಗ್ತದೆ. ಅದು ಅನಿವಾರ್ಯ. ಯಾಕಂತಂದ್ರೆ ಈ ಒಂದು ಕಾಲಘಟ್ಟನೆ ಆ ರೀತಿ ಆಗ್ತಾ ಇದೆ. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯಲ್ಲಿ ಹೆಣ್ಮಕ್ಳು ಜಾಸ್ತಿ ರೀತಿಯಲ್ಲಿ ಮುನ್ನಡೀತಾ ಬರೋದು. ಇವತ್ತು ತಂತ್ರಜ್ಞಾನದಲ್ಲಿ ಮುಂದೆ ಬಂದದನ್ನ ನೋಡ್ತೀವಿ. ಸಾರಿಗೆ ಇಲಾಖೆ ಆಗಲಿ, ವೈದ್ಯಕೀಯ ಆಗಲಿ, ಯಾವ ರಂಗದಲ್ಲಿ ನೋಡಲಿ, ರಾಜಕೀಯದಲ್ಲಾಗಲಿ, ಬೆಳಿಗ್ಗೆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನೋಡಿದ್ವಿ ಇಬ್ರು ಮೇಡಮ್ ಯಾವ ರೀತಿ ಒಂದು ಯಾವ ಒಂದು ಕ್ಷೇತ್ರದಲ್ಲಿ